ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪಾ, ಮಾವನ ಚಿರುಣ ಒಂದ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹಾಗೆ ಕೋಪದಲ್ಲಿ ನಿನ್ ಮೇಲೆ ಕೈ ಮಾಡ್ಬಿಟ್ಟೆ, ಕ್ಷಮಿಸ್ಬಿಟ್ಟು. ಪರವಾಗಿಲ್ಲ ಬಿಡಿ ಮೇಡಮ್, ನಾನು ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಏನಪ್ಪ ಇದು? ಸ್ವಲ್ಪ ಹೊತ್ತಿಗೂ ಮುಂಚೆ ದೀಪನ್ ಮೇಲೆ ಕಂಡ ಕಾರ್ತಿದ್ದವಳು ಈಗ ಅವಳನ್ನ ಹೊಗಳಿ ಅಟ್ಟಕ್ಕಿರಿಸ್ತಿದ್ದಾಳೆ. ಇಷ್ಟಕ್ಕೂ ಇವಳು ಬದಲಾವಣೆಗೆ ಕಾರಣ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಅಲ್ಲ ಮಾವ, ಚಿರು ಏನೋ ನಿಮಗ್ ಗಿಫ್ಟ್ ಕೊಟ್ಟ, ನೀ ಚಿರುಗೆ ಏನೋ ಗಿಫ್ಟ್ ಕೊಡಲ್ವಾ? ಓಹ್ ಹೌದಲ್ಲ, ನೆನಪಿಸಿದ್ದು ತುಂಬ ಒಳ್ಳೇದಾಯಿತು. ಒಂದು ನಿಮಿಷ ಬಂದೆ. ಏನಪ್ಪ ಚಿರು, ಅಪ್ಪ ಸಿಕ್ಕಿದ ತಕ್ಷಣನೇ ನೀನು ಅದಕ್ಕೆನ ಮರ್ತ್ಬಿಟ್ಟಿಯಾ? ಚಿರು, ನಿಮ್ಮ ಅದಕ್ಕೆ ನಿನ್ನ ಅಮ್ಮನ ಸ್ಥಾನದಲ್ಲಿದ್ದು ನಿನ್ನನ್ನು ಬೆಳೆಸಿದಾಳೆ, ಅದನ್ನ ಮಾತ್ರ ಮರಿಬೇಡ. ಆಹಾ, ಎಷ್ಟು ಒಳ್ಳೆ ಬುದ್ಧಿ ಹೇಳ್ಕೊಡ್ತಿದೆ ಸುಕ್ಕು. ಅಷ್ಟಕ್ಕೂ ನೀನು ಎಲ್ಲರ ಮುಂದೆ ಹೇಳ್ತಿದ್ಯಲ್ಲ, ಯಾರನ್ನ ಮೆಚ್ಚಕ್ ಈಗ ಹೇಳ್ತಿದ್ಯೋ? ನಾನು ಯಾಕ್ರಿ ಯಾರನ್ನ ಮೆಚ್ಚಿಸ್ಲಿ? ನಾನೇನ್ ನಿಮ್ ತರ ಬಕೆಟ? ಬಾವ ಬಂದ ತಕ್ಷಣ ಓಡೋಗಿ ಬ್ರೀಫ್ ಕೇಸ್ ಇಟ್ಕೋತಿರಲ್ಲ. ನಮ್ಮ ಅಣ್ಣನ ಮೇಲಿನ ಅಭಿಮಾನದಿಂದ ನಾವೆಲ್ಲ ಮಾಡೋದು. ನೀನ್ ಹೇಳಿದಿಲ್ಲ ಬಕೀಟು ಅಂತಾರ, ಆಗಲ್ಲ. ಇದೆಲ್ಲ ನಿನಗೆಲ್ಲ ಅರ್ಥ ಆಗತ್ತೆ. ಅದಕ್ಕೆ ನಂಗೆ ಯಾವತ್ತಿದ್ರೂ ನೀವೇ ಮೊದಲು, ನಾನು ಯಾವತ್ತಿದ್ರೂ ನಿಮ್ಮ ಮಗನೇ. ಅದ್ ನನ್ಗೆ ಗೊತ್ತು ಚಿರು. ಅಂತೂ ಇಷ್ಟು ವರ್ಷ ಆದ್ಮೇಲೆ ನೀನು ಮಾವ ಒಂದಾಗಿದ್ದೀರಲ್ಲ, ನನಗದೇ ಸಂತೋಷ. ಚಿರು ತಗೋ, ಇದು ನಿಂಗೆ. ಬಾಬಾ, ಇದು ಚಿರುಗೆ ತಾನೆ, ಕೊಡಿ ಚಿರುಗೆ. ಇದು ಚಿರುಗಲ್ಲಮ್ಮ, ಇದು ಇವತ್ತಿನ ನಮ್ಮ ಖುಷಿಗೆ ಕಾರಣ ಆಗಿರೋ ದೀಪಂಗೆ. ಸೌಂದರ್ಯ, ಇದನ್ನ ಚಿರು ದೀಪಂಗ್ ಕೊಡೋ ಹಾಗೆ ನೀನೇ ಮಾಡ್ಬೇಕಮ್ಮ. ಹಾ ಮಾವ, ಅದಕ್ಕೇನಂತೆ. ಚಿರು, ಖಂಡಿತ ಕೊಡ್ತೀನಿ. ಅದಕ್ಕೆ ನೀವು ಮತ್ತೆ ಅಪ್ಪ ಹೇಳಿದ್ನ ಮಾಡೇ ಮಾಡ್ತೀನಿ. ಅಬ್ಬಾ, ಈ ಮಾತು ಕೇಳಿ ತುಂಬಾ ಸಂತೋಷ ಆಗ್ತಿದೆ. ಬಾವಾ, ಅಷ್ಟಕ್ಕೂ ಇದೇನ್ ಗಿಫ್ಟ್ ತೋರಿಸಿ, ನಾವು ನೋಡಿ ಕಣ್ ತುಂಬ್ಕೋತೀವಿ. ಗೊತ್ತಾಗುತ್ತೆ. ಅದಕ್ಕಿಂತ ಮೊದಲು ಎಲ್ಲರೂ ದೇವ್ರ ಮನೆ ಹತ್ರ ಬನ್ನಿ. ಅಯ್ಯೋ, ಅಲ್ಲಿವರೆಗೂ ಯಾಕೆ, ಇಲ್ಲೇ ಕೊಡ್ಸ್ಬೇಡಿ. ಹಾಗಲ್ಲಮ್ಮ ಸುಕನ್ಯಾ, ಕೆಲವೊಂದು ವಸ್ತುಗಳನ್ನ ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ರೇನೆ ಚಂದ. ಕರೆಕ್ಟ್ ಆಗಿ ಹೇಳಿದೆ ಅಣ್ಣ, ಅದೆಲ್ಲ ಈ ದಡ್ಡಿಗೆಲ್ಲ ಅರ್ಥ ಆಗತ್ತೆ. ಬನ್ನಿ, ಎಲ್ಲ ದೇವ್ರ ಮನೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಅಮ್ಮ ಸೌಂದರ್ಯ, ನೀನು ಈ ಮನೆ ಹಿರಿಯ ಸೊಸೆ. ನೀನೇ ಇದನ್ನ ದೇವ್ರ ಮುಂದೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಇದನ್ನ ನಿನ್ನ ಕೈಯಾರ ಚಿರು ಕೊಡಮ್ಮ. ಅವನು ದೀಪಂಗ್ ಕೊಡ್ಲಿ. ತಗೋ. ಇದೇನ್ ಮಾವ, ಕರಿಮಣಿ ಇದೆ? ಹೌದಮ್ಮ, ಇದನ್ನ ಚಿರು ಅಮ್ಮ ಚಿರು ಹೆಂಡತಿಗೋಸ್ಕರ ಅಂತ ಅವನು ಚಿಕ್ಕ ಹುಡುಗ ಇದ್ದಾಗ್ಲಿ ಮಾಡಿಸಿಟ್ಟಿರೋದು. ಅವಳಿಗೆ ಚಿರು ಮೇಲೆ ಎಷ್ಟು ಪ್ರೀತಿ ಇತ್ತೋ ಬರೋ ಸೊಸೆ ಮೇಲೂ ಅಷ್ಟೇ ಪ್ರೀತಿ ಇತ್ತು. ಆ ಗಳಿಗೆ ಈಗ ಕೂಡು ಬಂದಿದೆ. ಸೌಂದರ್ಯ, ನೀನದನ್ನ ಚಿರು ಕೈ ಕೊಡು.
ಚಿರು ಅದನ್ನ ದೀಪ ಕೊಡ್ತಾನೆ. ಪಾಪ ಅಷ್ಟು ದಿವಸದಿಂದ ಅವಳು ಅರಿಶಿನ ದಾರದಲ್ಲೇ ಇದ್ದಾಳೆ. ನೋಡಮ್ಮ, ಕೊಡೋಕ್ ಮುಂಚೆ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬಿಡಮ್ಮ. ಇದೇನ್ ಬಾವ ದಿಢೀರಂತ ಈ ತೀರ್ಮಾನಕ್ಕೆ ಬಂದಿರಾ? ತಾಳಿ ಬದಲಾಯಿಸೋದಕ್ಕೂ ಒಳ್ಳೆ ಸಮಯಗಳಿಗೆ ಇರುತ್ತಲ್ವಾ? ಕೋ, ನೀ ಹೇಳಿದೆರಡು ಒಂದೇ ಕಣೆ, ಸುಮ್ಮನೆ ಇರ್ತೀಯ ಸ್ವಲ್ಪ. ನೋಡಮ್ಮ, ಒಳ್ಳೆ ಸಮಯಕ್ಕಿಂತ ಒಳ್ಳೆ ಮನಸ್ಸು ಮುಖ್ಯ. ಇಂಥ ಕೆಲಸಕ್ಕೆಲ್ಲ ಸಮಯನ ಕಾಯಬಾರ್ದು, ಅನಿಸ್ದಾಗ ಮಾಡಿ ಮುಗಿಸ್ಬೇಕು. ಕರೆಕ್ಟಾಗಿ ಹೇಳಿದೆ ಅಣ್ಣ. ಸೌಂದರ್ಯ, ಕರಿಮಣಿನ ದೇವರ ಮುಂದೆ ಇಟ್ಟು ಪೂಜೆ ಮಾಡಮ್ಮ. ಹಾ. ತಗೋಚಿರು. ಇನ್ನು ಮುಂದೆ ನಾನೇನು ಅಂತ ಸಾಧಿಸಿ ತೋರಿಸ್ತೀನಿ. ಈ ಮನೆನ ನಂದು ಗೋಕುಲ ಮಾಡ್ತೀನಿ. ಮಾವ, ನನ್ಗೊಂದು ಕೋರಿಕೆ. ಏನಮ್ಮ? ಈ ಕರಿಮಣಿನ ನನ್ನ ಹಸ್ಬೆಂಡೇ ನಂಗೆ ಕಟ್ಟಬೇಕು. ಹೋ, ಇದು ಸರಿಯಾಗಿದೆ. ಚಿರು, ನಾವು ಏನು ಹೇಳಿದ್ರು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ಯಾ? ಮಾತು ತಪ್ಪಬಾರ್ದು. ಕಟ್ಟುಚಿರು. ಏನೇ ಮುಖ ನೋಡ್ತಾ ನಿಂತಿದ್ಯಾ? ಹೋಗು, ಮಂತ್ರಾಕ್ಷತೆ ಎಲ್ರಿಗೂ ಕೊಡು, ಅವನು ತಾಳಿ ಕಟ್ತಾನೆ. ಬನ್ನಿ ಹಸ್ಬೆಂಡು, ಮಾವನ ಹತ್ರ ಆಶೀರ್ವಾದ ತಗೊಳ್ಳೋಣ. ಗಂಡ ಹೆಂಡತಿ 100 ಕಾಲ ಸಂತೋಷವಾಗಿ. ಹಸ್ಬೆಂಡು, ಅದಕ್ಕೆ ಆಶೀರ್ವಾದ ಬೇಡವಾ? ಒಳ್ಳೆದಾಗ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.